ತಿಹಾರ್ ಜೈಲ್ಗೆ ದರ್ಶನ್ರನ್ನ ಶಿಫ್ಟ್ ಮಾಡಿ. ದರ್ಶನ್ಗೆ ಬಳ್ಳಾರಿ ಜೈಲು ಸೇಫ್ ಅಲ್ಲ, ತಿಹಾರ್ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಪಬ್ಲಿಕ್ ಟಿವಿಗೆ ಮಾಜಿ ಕೈದಿಯಾಗಿರುವಂತಹ ಸಿಗ್ಲಿ ಬಸ್ಯಾ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಳ್ಳಾರಿ ಜೈಲಿನಿಂದ ಗ್ರೇಟ್ ಎಸ್ಕೇಪ್ ಆದವರು ಕೂಡ ಇದ್ದಾರೆ ಅಂತ ಹಲವು ವಿಚಾರಗಳನ್ನು ನೆನಪು ಮಾಡಿದ್ದಾರೆ. ಬಳ್ಳಾರಿ ಜೈಲಲ್ಲಿ ಮೊಬೈಲು, ಗಾಂಜಾ, ಚರಸ್, ನಿಷೇಧಿತ ವಸ್ತುಗಳು ಎಲ್ಲವೂ ಕೂಡ ಸಿಗುತ್ತೆ. ನೊಟೋರಿಯಸ್ ಕಳ್ಳ ಬಳ್ಳಾರಿ ಜೈಲಿನ ಮಾಜಿ ಕೈದಿ ಸಿಗ್ಲಿ ಬಸ್ಯಾ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್. ಅಗ್ರಹಾರದಿಂದ ಏನು ನಟ ದರ್ಶನನ್ನ ಇವತ್ತು ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡಲಾಗಿದೆ. ಹೀಗಾಗಿ ಪರಪ್ಪನ ಅಗ್ರಹಕ್ಕೂ ಮತ್ತು ಬಳ್ಳಾರಿ ಜೈಲ್ಗೂ ಏನು ವ್ಯತ್ಯಾಸ ಇದೆ? ಈಗ ನಮ್ಮ ಜೊತೆಗೆ ಸಿಗ್ಲಿ ಬಸ್ಯಾ ಅವರು ಇದ್ದಾರೆ. ಬಳ್ಳಾರಿ ಜೈಲ್ಗೂ ಮತ್ತು ಪರಪ್ಪನ ಅಗ್ರಹ ಜೈಲ್ಗೂ ಯಾವ ರೀತಿ ವ್ಯತ್ಯಾಸ ಇರುವಂತದ್ದು? ನೋಡ್ರಿ, ಪರಪ್ಪ ಅಗ್ರಹ ಜೈಲಿನಲ್ಲಿ ಸಾವಿರಾರು ಮಂದಿ ರೌಡಿಗಳು ಇರ್ತಾರೆ, ಸಾವಿರಾರು ಗ್ಯಾಂಗ್ ವಾರ್ಗಳು ಇರ್ತಾರೆ. ಅಲ್ಲಿ ಒಬ್ಬ ರೌಡಿ ಪಬ್ಲಿಕ್ನಲ್ಲಿ ಅಡ್ಡಾಡಕ್ಕೆ ಭಯ ಪಡ್ತಾನೆ. ಅದು ಅಂಥ ಒಂದು ರೌಡಿಗಳು ಸೇಫ್ ಆಗಿ ಬೆಂಗಳೂರು ಪರಪ್ಪ ಅಗ್ರಹ ಜೈಲನ್ನು ಸೇಫ್. ಬಟ್ ಅದನ್ನು ಬಿಟ್ಟು ಆ ರೌಡಿಗಳನ್ನ ಒಬ್ಬ ರೌಡಿನ ತೊಗೊಂಬಂದು ಆ ಬಳ್ಳಾರಿ ಜೈಲಿಗೆ ಹಾಕ್ತೇನೆ ಅಂದ್ರೆ ಇಡೀ ಜೈಲಾಗ ಕೊಂಡ್ಕೊಂಡ್ಬಿಡ್ತಾನವ. ಯಾಕಂದ್ರೆ ಈಗ ಹೀರೋ ದರ್ಶನನ್ನು ಬಳ್ಳಾರಿ ಜೈಲ್ ಸೇಫ್ ಅಂತಿರಲ್ಲ ನೀವು, ಆ ಜೈಲಿನಲ್ಲಿ ಅಮಾಯಕರ ರೌಡಿಗಳಿಗೆ ಆ ಒಂದು ಕೇಸ್ಗಳು ಬೀಳ್ತವೆ. ಅಲ್ಲಿ ಮತ್ತು ಅಧಿಕಾರಿಗಳು ಪೊಲೀಸ್ನವರು ಸಸ್ಪೆಂಡ್ ಆಗೋಂಥ ವ್ಯವಸ್ಥೆ ಹಾಕವು. ಅದಕ್ಕೋಸ್ಕರ ಅವ್ರಿಗೆ ಬೆಂಗಳೂರು ಜೈಲು ಸೇಫ್ ಅಲ್ಲ, ನಮ್ಮ ಬಳ್ಳಾರಿ ಜೈಲು ಸೇಫ್ ಅಲ್ಲ. ಮುಂದೆ ನೀವು ಗುಲ್ಬರ್ಗ ಜೈಲಿಗೆ ಹಾಕಿದ್ರು ಸೇಫ್ ಅಲ್ಲ, ದರ್ಗಾ ಜೈಲಿಗೆ ಹಾಕಿದ್ರು ಸೇಫ್ ಅಲ್ಲ, ಇಂಡಲ್ಗ ಜೈಲಿಗೆ ಹಾಕಿದ್ರು ಸೇಫ್ ಅಲ್ಲ, ಧಾರವಾಡ ಜೈಲಿಗೆ ಹಾಕಿದ್ರು ಸೇಫ್ ಅಲ್ಲ, ಶಿವಮೊಗ್ಗ ಜೈಲಿಗೆ ಹಾಕಿದ್ರು ಸೇಫ್ ಅಲ್ಲ. ಅವ್ರು ಸೇಫ್ ಆಗಿರ್ಬೇಕಂದ್ರೆ ಅವ್ರು ಮತ್ತು ಮನುಷ್ಯ ಆಗಿ ಬರ್ಬೇಕಂದ್ರೆ ಅವ್ರಿಗೆ ತಿಹಾರ್ ಜೈಲಲ್ಲಿ ಅವ್ರಿಗೆ ಏಕಾಂಗಿ ಆಗಿಟ್ಟು ಆ ಕೇಸಿನ ಇತ್ಯರ್ಥ ಆಗೋವರೆಗೂ ಅವ್ರಿಗೆ ಅವ್ರದ್ದು ಕುಟುಂಬ ಮತ್ತು ನ್ಯಾಯವಾದಿಗಳ ಸಂಪರ್ಕ ಒದಗಿಸಿಕೊಟ್ಟು ಅವ್ರನ್ನ ಸೇಫ್ ಆಗಿಟ್ಟು ಅವ್ರನ್ನ ನಿರಪರಾಧಿ ಮಾಡಿ ಮನ ಪರಿವರ್ತನೆ ಮಾಡಿ ತರಬಹುದು ಅಭಿಮಾನಿಗಳಿಗೆ. ಈ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಬಳ್ಳಾರಿ ಜೈಲಲ್ಲಿ ಈಗಾಗಲೇ ಅವರು ಅಭಿಮಾನಿಗಳಿಗೆ ಗೊತ್ತಾಗಿ ಇವತ್ತು ಜೈಲ್ ಸುತ್ತು ಹೊಡೆದಿದ್ದಾರೆ. ಅದಕ್ಕೋಸ್ಕರ ಆಂಧ್ರ ಗಡಿಯಲ್ಲಿರ್ತಕ್ಕಂಥ ಇವತ್ತು ದರ್ಶನ್ ಅವರ ಅಭಿಮಾನಿಗಳು ಫಾಲೋವರ್ಸ್ ಭಾಳ ಇದ್ದಿದ್ದರಿಂದ ಅಲ್ಲಿ ಯಾರು ನಮ್ಮ ಕಾಂಗ್ರೆಸ್ ಪಕ್ಷದ ಯಾರು ಅವರು ಜಮೀರ್ ಅಹ್ಮದ್ ಅವರ ಪ್ರಭಾವ ಐತಿ, ಅವರು ಅದಕ್ಕೆಲ್ಲ ಖುಷಿ ಪಟ್ಟಿದ್ದಾರೆ. ಅದು ಸೇಫ್ ಅಲ್ಲ, ಅಲ್ಲೆಲ್ಲ ವ್ಯವಸ್ಥೆ ಅದು ಗಾಂಜಾ ನಡೀತಾವೆ. ಈಗ ಪರಪ್ಪನ ಅಗ್ರಹಾರದಲ್ಲಿ ಮೊಬೈಲ್ನಲ್ಲಿ ಮಾತಾಡಿದ್ರು, ಸಿಗರೇಟ್ ಸಿಕ್ಕಿತ್ತು, ಈ ರೀತಿಯಾದ ಫೋಟೋ ವೈರಲ್ ಆಗಿದ್ದು. ಈ ಬಳ್ಳಾರಿ ಜೈಲಿನಲ್ಲೂ ಕೂಡ ಈ ಗಾಂಜಾ, ಅಫೀಮು ಇವೆಲ್ಲ ಸೌಲಭ್ಯ ಸಿಗುತ್ತಾ ಹೇಗೆ? ನೋಡ್ರಿ, ಬಳ್ಳಾರಿ ಜೈಲಿನಲ್ಲಿನೂ ಸಿಗುತ್ತೆ. ಎಲ್ಲ ಆಲ್ ಕರ್ನಾಟಕ 7 ಸೆಂಟ್ರಲ್ ಜೈಲಿನಲ್ಲಿ ಮೊಬೈಲ್ಗಳು ಸಿಗುತ್ತೆ. ಇವತ್ತು ಎಲ್ಲ ಜೈಲಿಂದನೂ ಅನ್ಯಾಯಕ್ಕೊಳಗಾದಂಥ ಆರೋಪಿಗಳು, ವಕೀಲರಿಂದ ನೋವಾದಂಥ ಪಟ್ಟಂಥ ಆರೋಪಿಗಳು ಇವತ್ತು ಫೋನ್ ಮುಖಾಂತರ ನನ್ನ ನಂಬರ್ ತೊಗೊಂಡು ನನಗೆ ಫೋನ್ ಮುಖಾಂತರ ಮಾತಾಡಿದಂಥ ಇತಿಹಾಸ ಐತಿ. ಎಲ್ಲ ಜೈಲಿನಾಗ ಮೊಬೈಲ್ ನಡೀತಾವೆ, ಗಾಂಜಾನೇ ನಡೀತಾವೆ, ಎಲ್ಲ ವ್ಯವಹಾರಗಳು ನಡೀತಾವೆ. ಇವತ್ತು ಅಮಾಯಕ ಏನು ಕಾನೂನು ಗೊತ್ತಿಲ್ಲದಂಥ ರೈತಾವಳಿಯಲ್ಲಿ ಬಂದಂಥವ್ರಿಗೆ ಅವ್ರ ಹೆಂಡ್ರ ಮಕ್ಕಳ ಕಡೆಯಿಂದ ಫೋನ್ಪೇ ಹಾಕ್ಸಂಥ ಡೀಲ್ಗಳು ನಡೀತಾವೆ. ಇದು ಜೈಲಲ್ಲ, ಇದು ಹೊರಗಡೆ ಇಸ್ಪೇಟ್ ಆಡಲಿ, ಕಳ್ತನ ಮಾಡಲಿ ಒದ್ದು ಎಳ್ಕೊಂಬಂದು ಜೈಲಿಗೆ ಹಾಕ್ತಾರೆ. ಜೈಲಿನಾಗನೇ ಇಸ್ಪೇಟ್ ಆಡಿದ್ರೆ ಇನ್ನೆಲ್ಲಿ ಹಾಕ್ತಾರೆ ಅಂತಂದು ಇವತ್ತು ಕಾನೂನವರು ಅದಕ್ಕೆ ಉತ್ತರ ಕೊಡ್ಬೇಕು. ನಾನು ಕರ್ಕೊಂಡು ಹೋಗ್ರಿ, ಪ್ರತಿಯೊಂದು ವ್ಯವಸ್ಥೆನ ನಾನು ತೋರಿಸ್ತೇನೆ. ಈಗ ಬಳ್ಳಾರಿ ಜೈಲಿನೊಳಗೆ ನೀವು 8-10 ವರ್ಷ ಇದ್ರಿ, ಅವಾಗ ನಿಮ್ಗೆ ಯಾವ ರೀತಿ ಗಾಂಜಾ ಆಯ್ತು, ಮೊಬೈಲ್ ಆಯ್ತು, ನಿಮ್ಗೆ ಯಾವ ತಂದು ಕೊಟ್ಟಿದ್ರ? ನೀವು ಸೇವನೆ ಮಾಡಿದ್ರೆ? ನೋಡ್ರಿ, ನಾನು ದುಡಿಲಾರ್ದ ಜೀವನ ಮಾಡೀನಿ, ಟಿಕೆಟ್ ಇಲ್ದ ಪ್ರಯಾಣ ಮಾಡೀನಿ, ಜೋಳಿಗಿಲ್ದಾನ ಹೋಳಿಗೆ ಊಟ ಮಾಡೀನಿ. ಎಲ್ಲ ಲಿಂಗ ಒಂದೇ ಲಿಂಗ ಶಿವಲಿಂಗ ಅಂದವ ನಾನು ದೇಶನ ಆಸ್ತಿ ಅಂತ ತಿಳ್ಕೊಂಡವನು. ಇವತ್ತು ನಾ ಜೈಲಿಗೆ ಹೋದ್ನಂದ್ರೆ ಸಿಗ್ಲಿ ಕಾರ್ಡಿಂದ ಕೆಲಸ ಮಾಡಿಸ್ಕೊಂತಾರ, ಗಾಂಜಾನು ಸಪ್ಲೈ ಮಾಡಿಕೊಡ್ತಾರೆ. ಹಿಂದೆ 2 ಮಂದಿ ಕೈದಿಗಳಿಗೆ ಪೆರಲ್ ಬೇಕಾಗಿತ್ತು, ಅವರು ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗಳು ಕ್ಯಾನ್ಸಲ್ ಮಾಡಿದ್ರು. ಅವಾಗ ಸಿಗ್ಲಿ ಪ್ರಭಾವವನ್ನು ಬೆಳೆಸ್ಕೊಂಡು ಬೇರೆ ಒಂದು ಸ್ಟೇಷನ್ ಹೆಸರು ಬರೆದು ಅಲ್ಲಿದೊಂದು ಸಿಕ್ಕಾ ಸೀಜ್ ಸಿಗ್ಲಿ ಬಸ್ಸನ್ ಕಡೆಯಿಂದ ಮಾಡಿಸ್ಕೊಂಡು 14 ದಿವಸ ಪೆರಲ್ ಹೋಗಿ ಬಂದಂಥ ಇತಿಹಾಸ ಐತಿ. ಅರ್ಧ kg ಗಾಂಜಾಕ್ಕೋಸ್ಕರ ಅಂಥ ಕೆಲಸನೂ ಮಾಡಿದ್ದೀನಿ ನಾನು. ಯಾಕಂದರೆ ಜೈಲಿನಲ್ಲಿ ಇವು ಯಾವ ಇಲ್ಲ ಅಂದರೆ 4 ಗೋಡೆ ಇರೋದಿಲ್ಲ. ಅಲ್ಲಿ ಅಷ್ಟು ಮಂದಿ ಪೊಲೀಸರು ಏನೂ ಮಾಡೋಕ್ಕಾಗೋದಿಲ್ಲ. ಹಿಂದೆ ಅಬ್ಬಾಯಿ ಸೂಪರ್ಡೆಂಟ್ ಇದ್ರು, ಜೈಲಾಗಿತ್ತು. ಯಾಕಂದರೆ ಮೊದಲು ಪನಿಷ್ಮೆಂಟ್ ಕೊಡೋದು ಅವ್ರ ಪೊಲೀಸ್ ಅಧಿಕಾರಿಗಳಿಗೆ. ಆದರೆ ಇವತ್ತು ಪೊಲೀಸ್ ಅಧಿಕಾರಿನ IG-ನ ಅಧೀಕ್ಷಕರ ಸರಿ ಇಲ್ಲ ಅಂದಾಗ ಪೊಲೀಸರು ಏನು ಮಾಡ್ತೀರಿ? ಅವ್ರಿಗೆ ಯಾಕೆ ಸಸ್ಪೆಂಡ್ ಮಾಡ್ತೀರಿ? ಇಂಥವ್ರು ಮಾಡಿರಿ. ಈಗ